ಬೀಸೋ ತೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಆಯಸ್ ಗಟ್ಟಿ ಅಂತಾರೆ. ಆದ್ರೆ ಇವರು ಸ್ಟೇಜ್ 2 ಕ್ಯಾನ್ಸರ್ನೇ ಅಕಾಡೆ ಮಲ್ಗಿಸಿ ಸಾವನ್ನೇ ಗೆದ್ದು ಬಂದಿರೋ ಇಂಡಿಯನ್ ಕ್ರಿಕೆಟ್ನ ಯುವರಾಜ, ನನ್ ಅದರ್ ದ್ಯಾನ್ ಯುವರಾಜ್ ಸಿಂಗ್. ಮಾರ್ಚ್ 20th 2011 ಆ ದಿನ ವೆಸ್ಟ್ ಇಂಡೀಸ್ ವಿರುದ್ಧ ಆಡ್ಬೇಕಾದ್ರೆ ಯುವರಾಜ್ ಸಿಂಗ್ ಅವರು ಆಟದ ಮಧ್ಯದಲ್ಲೇ ರಕ್ತ ವಾಮಿಟ್ ಮಾಡಿರೋ ದೃಶ್ಯ ನೋಡ್ಬೋದು. ಆದ್ರೂ ಈ ಮ್ಯಾಚಲ್ಲಿ 113 ಹೊಡೆದು 2 ವಿಕೆಟ್ ತಗೊಳ್ತಾರೆ. ಇನ್ನ ಫ್ಲಾಶ್ ಬ್ಯಾಕ್ ಹೋಗ್ಬೇಕು ಅಂದ್ರೆ ಎಕ್ಸಾಕ್ಟ್ ಆಗಿ ಈ ಇನ್ಸಿಡೆಂಟ್ ನಡೆದು 1 ತಿಂಗಳ ಹಿಂದೆನೆ ಇವರು ಮೆಡಿಕಲ್ ಸ್ಟಾಫ್ ಹತ್ರ ಇವರಿಗೆ ಉಸಿರಾಟದ ತೊಂದರೆ ಇದೆ ಅಂತ ಹೇಳ್ಕೊಂತಾರೆ. ಅವಾಗ ಅವರ ಮೆಡಿಕಲ್ ಟೀಮ್ ಸ್ಕ್ಯಾನಿಂಗ್ ಚೆಕಪ್ ಮಾಡಿಸ್ಕೊಳ್ಬೇಕು ಅಂತೆಲ್ಲ ಹೇಳಿದಾಗ ಇವ್ರು ಏನ್ ಹೇಳ್ತಾರೆ ಗೊತ್ತಾ? ವರ್ಲ್ಡ್ ಕಪ್ಗಿರೋದೇ 1 ತಿಂಗಳು, ನನಗೆ ಇಂಡಿಯಾನ ಗೆಲ್ಸೋದೇ ನನ್ನ ಕನಸು, ಹಾಗೂ ಸಚಿನ್ ತೆಂಡೂಲ್ಕರ್ಗೋಸ್ಕರ ಈ ವರ್ಲ್ಡ್ ಕಪ್ನ ನಾವು ಗೆಲ್ಲೇಬೇಕು ಅಂತ ಅಲ್ಲಿಂದ ಪ್ರಾಕ್ಟೀಸ್ಗೆ ಹೋಗ್ಬಿಡ್ತಾರೆ. ಇದನ್ನೇ ಸೆಲ್ಫ್ಲೆಸ್ನೆಸ್ ಅನ್ನೋದು. 2007-2011 ವರ್ಲ್ಡ್ ಕಪ್ ಗೆಲುವಿನ ಹಿಂದೆ ಮುಖ್ಯ ಕಾರಣ ಇವ್ರೆ. 2 ಟೂರ್ನಮೆಂಟಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಇವ್ರೆ. ಅಯ್ಯಯ್ಯೋ, 6 ಬಾಲ್ 6 ಸಿಕ್ಸಸ್ ಹೆಂಗ್ರಿ ಮರೆಯೋಕ್ಕಾಗುತ್ತೆ? ನಮ್ಮೆಲ್ಲರಿಗೂ ಅಲ್ಲ, ಇಡೀ ವರ್ಲ್ಡ್ ಕ್ರಿಕೆಟ್ಗೆ T20 ಹೆಂಗ್ ಆಡೋದು ಅಂತ ತೋರಿಸ್ಕೊಟ್ಟಿದ್ದು ಇವ್ರೇನೆ. ಈ ಪಾರ್ಟ್ಗೆ ಇಷ್ಟು ಸಾಕು. ಪಾರ್ಟ್ 2 ಅಲ್ಲಿ ಸಿಗೋಣ. ಇನ್ನ ಹೇಳೋದು ತುಂಬಾ ಇದೆ. Yes, into the crowd. 6 sixes in an over. Yuvraj Singh finishes things off in style.